ಇವತ್ತು ನಾವು ರಾಮನಾಥ್ಪುರಕ್ಕೆ ಹೋಗ್ತಿದ್ದೀವಿ. ನೀವೇ ನೋಡ್ತಿದ್ದೀರಾ ಗದ್ದೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನೇಚರು ತುಂಬ ಚೆನ್ನಾಗಿದೆ, ವೆದರು ಎಷ್ಟು ಒಂಥರ ವಾತಾವರಣ ತುಂಬ ಸಖತ್ತಾಗಿದೆ. ನೋಡ್ತಿದ್ರೆ ನೀವೇ ನೋಡ್ತಿದ್ದೀರಾ. ರಾಮನಾಥ್ಪುರ ಏನಿದೆ ಇದು KR ನಗರದಿಂದ ರಾಮನಾಥ್ಪುರಕ್ಕೆ 50 ಕಿಲೋಮೀಟರ್ ಆಗುತ್ತೆ. ಈ ರಾಮನಾಥ್ಪುರ ಏನಿದೆ ಅರಕಲಗೂಡು ತಾಲೂಕು ಹಾಸನ ಡಿಸ್ಟಿಕಲ್ಲಿದೆ. ಇದು ಈ ಜಾಗ ಕಾವೇರಿ ನದಿ ಹತ್ತಿರ ಇದೆ. ಹಿಂದೆ ಕಾಣ್ತಿರೋದೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ನನಗಂತೂ ನೋಡಿ ಖುಷಿ ಆಯಿತು ದೇವಸ್ಥಾನನ. ಇಲ್ಲಿ ಹರಕೆ ಎಲ್ಲ ತೀರಿಸ್ತಾರೆ. ಸುಮಾರು ಜನ ಸರ್ಪದೋಷ ಇರೋರು ಕೂಡ ಇಲ್ಲಿಗೆ ಬಂದು ಹರಕೆ ತೀರಿಸ್ತಾರೆ. ಈ ರಾಮನಾಥ್ಪುರ ದೇವಸ್ಥಾನದಲ್ಲೇ ಪುರಾಣ ಐತಿಹ್ಯ ಇರುವ ಈ ಕ್ಷೇತ್ರ ಬಹು ಪ್ರಸಿದ್ಧವಾಗಿದೆಯಂತೆ. ಇದನ್ನು ದಕ್ಷಿಣ ಕಾಶಿ ಎಂದು ಕೂಡ ಕರೀತಾರೆ. ಇಲ್ಲಿ ಕಾವೇರಿ ನದಿ, ವೈಹ್ನಿ, ಪುಷ್ಕರಣಿ, ಗಾಯತ್ರಿ ಶಿಲೆ, ಗೋಗರ್ಭ, ಕುಮಾರಧಾರ ತೀರ್ಥ, ಶ್ರೀ ರಾಮೇಶ್ವರ ದೇವಸ್ಥಾನ, ಶ್ರೀ ಅಗಸ್ತೇಶ್ವರ ದೇವಸ್ಥಾನ, ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಶ್ರೀ ಪಟ್ಟಾಭಿರಾಮ ದೇವಸ್ಥಾನ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಶ್ರೀ ಲಕ್ಷ್ಮಣೇಶ್ವರ ಸೇರಿದಂತೆ ಹಲವಾರು ದೇವಸ್ಥಾನಗಳು ಕೂಡ ಇಲ್ಲಿ ಇದೆ. ತುಂಬ ಜನ ಬಂದಿದ್ದರು. ನಾವು ಹೋದಾಗ್ಲೂ ಜಾತ್ರೆ ಇತ್ತಂತೆ. ನಾವು ಜಾತ್ರೆಗೆ ಹೋಗಲಿಲ್ಲ. ಜಾತ್ರೆಗೆ ಪೂಜೆ ಎಲ್ಲ ಮಾಡಿಸ್ಕೊಬರೋಕ್ಕಾಗಲ್ಲ ಅಂತ ನಾವು ಅಲ್ಲಿಗೆ ಹೋಗಲಿಲ್ಲ. ಇದನ್ನು ನಾವು ನಿಧಾನಕ್ಕೆ ಹೋಗಿ ವೀಡಿಯೋನು ಮಾಡ್ಕೊಬರ್ಬೋದು ಅಂತ ಹೇಳಿ ದೇವರು ಇದೆಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು. ಅಲ್ಲಿ ಫೋಟೋ ತೆಗಿಯೋಕ್ಕೆ ಬಿಡೋದಿಲ್ಲ, ಅದಕ್ಕೋಸ್ಕರ ನಾವು ಫೋಟೋ ತೆಗಿಯೋಕ್ಕೆ ಹೋಗಲಿಲ್ಲ. ಪೂಜೆ ಎಲ್ಲ ತುಂಬ ನಾವು ಅಂದ್ಕೊಂಡಾಗೆ ಆಯಿತು. ಈ ದೇವಸ್ಥಾನದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆಯೋ ರೀತಿ ಪೂಜೆನೇ ನಡೆಯೋದು. ಇಲ್ಲೂ ಸೇಮ್ ಟು ಸೇಮ್ ಅದೇ ಥರ ಜಾಗ ಇರುತ್ತೆ. ಇಲ್ಲಿ ಪ್ರಸಾದ ಕೌಂಟ್ರ್ ಇದೆ, ಅದನ್ನೇ ಸೇಮ್ ಇಲ್ಲಿಂದ ಮತ್ತೆ ಬೆಳ್ಳಿ ರಥ ಇದೆ ನೋಡಿ ಎಷ್ಟು ಚೆನ್ನಾಗಿದೆ. ಅದನ್ನು ಗ್ಲಾಸ್ ಹಾಕಿ ಫುಲ್ ಫಿಟ್ ಮಾಡಿಬಿಟ್ಟಿದ್ದಾರೆ. ಅದು ಪೂಜೆ ಮಾಡೋ ಟೈಮಲ್ಲಿ ಮಾತ್ರ ತೆಗಿಯೋದಂತೆ ರಥ ಎಳಿಬೇಕಾದ್ರೆ. ಮತ್ತು ಇಲ್ಲಿ ನೋಡಿ ಎಲ್ಲ ಸೇಮ್ ಅಲ್ಲಿರೋ ಥರನೇ ಇದೆ. ಸುತ್ತ ಅದೇ ಥರ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇಲ್ಲೂ ಪೂಜೆ ಕಾರ್ಯಕ್ರಮ ಎಲ್ಲ ಸೇಮ್ ಅಲ್ಲಿ ಯಾವ ರೀತಿ ನಡೆಯುತ್ತೋ ಅಲ್ಲೂ ಸೇಮ್ ಇದೇ ಥರ ನಡೆಯೋದು. ನೋಡಿ ಇಲ್ಲಿ ಅವರೇ ಹಾಕಿದ್ದಾರೆ ಬೋರ್ಡ್ನ ಯಾವುದಕ್ಕೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಸೇಮ್ ಅಲ್ಲೇ ರೀತಿಯೇ ಇಲ್ಲೂ ಇರೋದು.
ಈ ದೇವಸ್ಥಾನ ಕೂಡ ಲೋಪಮುದ್ರ ಕಾವೇರಿ ಅಮ್ಮನವರು. ಈ ದೇವಸ್ಥಾನನು ಆ ದೇವಸ್ಥಾನದ ಒಳಗಡೆ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯ್ತಲ್ವ ರಾಜು? ಹೌದು. ಜಾಸ್ತಿ ಏನು ರಶ್ ಇಲ್ಲ, ನೀಟಾಗಿ ದೇವ್ರನ್ನ ಹಾಗೆ ಬಂದ್ವಿ. ಇದು ದೇವಸ್ಥಾನ ಅಗಸ್ತೇಶ್ವರ ದೇವಸ್ಥಾನ. ಇದು ಇಲ್ಲೂ ಕೂಡ ರಶ್ ಇಲ್ಲದೆ ತುಂಬ, ಈಗ ಬಿಡೋ ದಿನಗಳಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ, ರಶ್ ಇರಲ್ಲ, ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಈ ತಾಯಿ ಹೆಸರು ಇಲ್ಲೇನೆ ಲೋಪಮುದ್ರ ಕಾವೇರಿ ಅಮ್ಮನವರು ಅಂತ. ಈ ತಾಯಿನ ದರ್ಶನ ಮಾಡಿಕೊಂಡು ಹಾಗೆ ಸ್ವಲ್ಪ ಕೂರೋಣ ಅಂತ ಇಲ್ಲಿ ಕೂತ್ಕೊಂಡಿದ್ದೀವಿ. ನಾಗರಾಜು, ದರ್ಶನ ಮಾಡ್ಕೊಂಡು ಬಂದ್ವಿ. ಕಡೆ ಇರೋದು ದೇವಸ್ಥಾನ ಎಲ್ಲ ಹಳೆ ಕಾಲ ದೇವಸ್ಥಾನ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಫೋಟೋ ತೆಗಿಯಂಗಿಲ್ಲ ಅಂತಿದ್ರು, ನಿಮಗೆ ದರ್ಶನ ಮಾಡಿಸ್ಬೇಕು ಅಂದ್ಬಿಟ್ಟು ಒಂದು ಫೋಟೋ ತೆಗ್ದಿದ್ದೀನಿ, ತೋರಿಸ್ತೀನಿ. ನೋಡಿ, ಆಂಜನೇಯ ಸ್ವಾಮಿ ಫೋಟೋ ತುಂಬ ಚೆನ್ನಾಗಿದೆ ಅಲ್ಲಿ. ಮತ್ತು ಇಲ್ಲಿ ಶ್ರೀಮದ್ ಉತ್ತರಾದಿ ಮಠ ಕೂಡ ಒಂದು ಇದೆ ರಾಮನಾಥ್ಪುರದಲ್ಲಿ. ಅಲ್ಲಿಂದ ಮುಂದೆ ಬಂದು ಇಲ್ಲೊಂದು ಸ್ವಲ್ಪ ಏನೋ ತಗೋಬೇಕು ಅಂತ ಪುರಿ ತಗೊಳ್ಳೋಣ ಅಂತ ಬಂದ್ವಿ. ಪೂಜಾ ಇಲ್ಲಿ ಪುರಿ ತಗೊಂಡು ಇನ್ನೂ ತಿಂಡಿ ಮಾಡಿರಲಿಲ್ಲ, ಅಲ್ಲಿಂದ ತಿಂಡಿಗೆ ಹೋಗೋಣ ಅಂತ ಬಂದ್ವಿ. ಇಲ್ಲಂತೂ ತುಂಬ ಚೆನ್ನಾಗಿ ತಿಂಡಿ ಇತ್ತು, ಗೀ ರೈಸ್ ಒಂದು ಸಿಕ್ತು, ತುಂಬ ಚೆನ್ನಾಗಿ ಮಾಡಿದರು. ಯಾವ ಹೋಟ್ಲು ಅಂದರೆ ಇದೇ ನೋಡಿ, ನಮ್ಮೂರ ಹೋಟೆಲ್. ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿಂದ ಮನೆ ಕಡೆ ಹೊರಟ್ವಿ.